ಸಭೆಯನ್ನು ಉದ್ದೇಶಿಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿರವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. सबसे पहले तो मैं आपसे माफी मांगती हूं कि मुझे देर हो गई. यहाँ के एयरपोर्ट पे हम लैंड नहीं कर पाए, इसलिए हमें थोड़ी देर हो गई. आप सबने इतनी देर से इंतजार किया, इतनी गर्मी में बैठे रहे, इसके लिए मैं आपकी बहुत बहुत आभारी हूं. धन्यवाद. ಮೊದಲನೇದಾಗಿ ತಮ್ಮೆಲ್ಲರನ್ನು ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟೊತ್ತಿಂದ ನನಗೋಸ್ಕರ ಕಾಯ್ತಾ ಇದ್ದೀರಾ. ಆದ್ರೆ ಆ ಪ್ರೀತಿ ವಿಶ್ವಾಸದಿಂದ ಕಾಯ್ತಾ ಇರೋದಕ್ಕೆ ನಾನು ಬಹಳ ನನ್ನ ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. श्री डी के शिव कुमार जी, श्री रणदीप सुरजेवाला जी, श्री रामलिंग रेड्डी जी, श्री के जे जॉर्ज जी, श्री जमीर अहमद जी, श्री प्रिया कृष्णा जी, श्री एसी श्रीनिवास जी, श्री उमापति गौड़ा जी, श्री रहमान खान जी, मंच पर उपस्थित सभी नेतागण, सभी कार्यकर्ता, सभी पदाधिकारी, मेरी प्यारी बहनों, मेरे प्यारे भाई, आप सबको का इस सभा में बहुत बहुत स्वागत. ವೇದಿಕೆಯಲ್ಲಿ ಆಸೀನರಾಗಿರುವಂತ ಎಲ್ಲ ನಮ್ಮ ನಾಯಕರು ಹಾಗೂ ನನ್ನ ಪ್ರೀತಿಯ ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿಗೆ ನನ್ನ ನಮಸ್ಕಾರಗಳು. यहाँ मैं कुछ महीनों पहले ही आई थी. प्रदेश के चुनाव थे, उस प्रचार के लिए मैं आई थी. मैंने बेंगलोर में भी काफी सभाएं की और बहुत खुशी के साथ और गर्व के साथ मैं कह सकती हूं कि आपने कांग्रेस की सरकार चुनी और जो गारंटी कांग्रेस की सरकार, कांग्रेस पार्टी ने आपको सरकार बनाने से पहले दी थी, वो आज आप अपनी आंखों के सामने पूरी होती हुई देख रहे हैं. ನಾವು ಕೆಲವು ತಿಂಗಳು ಹಿಂದೆ ನಾನಿಲ್ಲಿ ಬಂದು ತಮ್ಮೆಲ್ಲರ ಜೊತೆ ಮಾತಾಡಿ ಬಹಳ ಸಭೆಗಳು ಮಾಡಿ ಹೋಗಿದ್ದೆ ಚುನಾವಣೆ ಮುಂಚಿತವಾಗಿ. ಆಮೇಲೆ ಚುನಾವಣೆ ಆದ್ಮೇಲೆ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮಗೆ ಸರ್ಕಾರ ತಂದು ಕೊಟ್ಟಿದ್ದು ನಂಗೆ ಬಹಳ ಖುಷಿ ಆಗುವಂತ ವಿಷಯ. ये सरकार जो प्रदेश में बनी है, ये आपकी सरकार है. आपने देखा कि गृह लक्ष्मी योजना के तहत 1,25,00,000 महिलाओं को हर महीने 2,000 रुपए मिल रहे हैं. ಈ ಸರ್ಕಾರದಿಂದ ನನಗೆ ಬಹಳ ಖುಷಿಯಾಗುವ ವಿಷಯ ಏನಂದ್ರೆ ಪ್ರತಿ ತಿಂಗಳು 1 ಕೋಟಿಗಿಂತ ಹೆಚ್ಚು ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಬರ್ತಾ ಇರೋದು ನಂಗೆ ಬಹಳ ಖುಷಿಯಾಗುವಂತ ವಿಷಯ. गृह ज्योति योजना के तहत 200 यूनिट बिजली की बिल में आपको फ्री मिलते हैं. ಗೃಹ ಜ್ಯೋತಿ ಯೋಜನೆಯಿಂದ ಪ್ರತಿಯೊಂದು ಮನೆಗೆ 200 ಯೂನಿಟ್ ಎಲೆಕ್ಟ್ರಿಸಿಟಿ ಉಚಿತವಾಗಿ ಸಿಗ್ತಾ ಇದೆ. अन्न भाग्य में 4.5 करोड़ के लगभग लोगों को राशन मिल रहा है. मुफ्त में मेरी सारी बहनें बस यात्रा कर रही हैं. अच्छा लग रहा है आपको? ಅನ್ನಭಾಗ್ಯ ಯೋಜನೆಯಿಂದ 4 ಕೋಟಿಗಿಂತ ಹೆಚ್ಚು ಕುಟುಂಬಗಳಿಗೆ ಇವತ್ತು ಅಕ್ಕಿ ಮತ್ತೆ ರೇಷನ್ ಸಿಗ್ತಾ ಇದೆ. ಮತ್ತೆ ಶಕ್ತಿ ಯೋಜನೆಯಿಂದ ನಮ್ಮ ಅಕ್ಕ ತಂಗಿರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಚೆನ್ನಾಗ್ ಅನ್ಸತ್ತಾ, ಖುಷಿ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ ತಮ್ಮನ್ನ. इसके साथ युवा निधि जो योजना है, इसमें 1.5 लाख युवाओं को वजीफा मिल चुका है और ये शुरुआत है. जल्द ही 10 लाख और युवाओं को मिलेगा. ನಮ್ಮ ಯುವ ನಿಧಿ ಯೋಜನೆಯಿಂದ ಲಕ್ಷಾಂತರ ಯುವಕರಿಗೆ ನಮ್ಮಿಂದ ಹಣ ಹೋಗ್ತಾ ಇದೆ. ಇನ್ನೂ ಹೆಚ್ಚಾಗತ್ತೆ ಅಂತ ನನಗೆ ನಂಬಿಕೆ ಇದೆ. ಅದರಿಂದ ನನಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. तो जैसे प्रदेश चुनाव के समय हमने आपको कुछ गारंटी बताई थी और उन्हें पूरा करने का काम हम अभी कर रहे हैं. आप देश भर में देख सकते हैं कि जहां जहां कांग्रेस ने चुनाव से पहले गारंटी दी, उन प्रदेशों में जब कांग्रेस की सरकार आई तो उन गारंटीज को पूरा करने का काम शुरू हो चुका है. ದೇಶದಾದ್ಯಂತ ನುಡಿದಂತೆ ನಡೆಯುವಂತ ಸರ್ಕಾರ ಎಲ್ಲಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕರ್ನಾಟಕದಲ್ಲಿ ನಾವು ಸರ್ಕಾರ ರಚನೆ ಮಾಡಾದ್ಮೇಲೆ ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ವಿ. ಇಡೀ ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ಎಲ್ಲಾದ್ರೂ ಇದ್ರೆ ಅವ್ರು ನುಡಿದಂತೆ ನಡೆಯುವಂತ ಸರ್ಕಾರ. ಅವರು ಚುನಾವಣೆಗಿಂತ ಮುಂಚಿತವಾಗಿ
ಅವ್ರೇನ್ ನಿಮಗೆ ಗ್ಯಾರಂಟಿ ಅಥವಾ ನಿಮಗೆ ಪ್ರಾಮಿಸ್ ನೀಡ್ತಾರೋ ಅದನ್ನ ಅವರು ಪೂರೈಸಿ ನಿಮ್ ಮುಂದೆ ಬಂದು ನಿಂತಿದ್ದಾರೆ ಇವತ್ತು. अब पूरे देश भर में चुनाव है. हम एक घोषणा पत्र हमने निकाला है, उसे हम न्याय पत्र कहते हैं, क्योंकि हमने देखा कि पिछले 10 सालों में हर वर्ग के साथ अन्याय हुआ है और हम जानते हैं कि आपकी जीवन में संघर्ष ज्यादा बड़े हैं और आपकी तरक्की होने के बजाय आपकी जो समस्याएं हैं वो ज्यादा बड़ी हुई हैं. ಇವಾಗ ಚುನಾವಣೆ ಬಂದಿದೆ. ನಮ್ಮ ಪ್ರಣಾಳಿಕೆಯನ್ನು ನಾವು ನ್ಯಾಯ ಪತ್ರ ಅಂತ ನಾವು ತಮ್ಮ ಮುಂದೆ ಇಟ್ಟಿದ್ದೀವಿ. ಯಾಕಂದ್ರೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅನ್ಯಾಯ ಆಗ್ತಾನೆ ಬಂದಿದೆ. ಅದರಿಂದ ನಾವು ಇದನ್ನ ನ್ಯಾಯ ಪತ್ರ ಅಂತ ತಮಗೆ ಸಲ್ಲಿಸಿ ಚುನಾವಣೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸುವಂತ ಗುರಿ ಇಟ್ಕೊಂಡು ನಿಮ್ ಮುಂದೆ ಬಂದಿದ್ದೀವಿ ಇವತ್ತು.